ರಾಜ್ಯದಲ್ಲಿ ಹಿಜಾಬ್ ಹಂಗಾಮ ಮತ್ತೆ ಶುರುವಾಗಿದೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಅನುಮತಿ ಕೊಟ್ಟಿರುವಂತಹ ಸರ್ಕಾರ ಕೇಸರಿ ಶಾಲು ಧರಿಸಬಾರದು ಅಂತ ನಿರ್ಬಂಧ ಹಾಕಿದೆ. ಇದು ರಾಜಕೀಯ ಹಂಗಾಮಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಹಿಜಾಬ್ ಅನ್ನು ಧರಿಸಬಹುದು ಅನ್ನುವಂತ ಒಂದು ಆಘಾತಕಾರಿಯಾದಂತ ನಿರ್ಣಯವನ್ನ ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂತದ್ದು ಅತ್ಯಂತ ಖೇದಕರವಾದಂತ ಸಂಗತಿ. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋದು, ಯುವತಾರ ಹಾಕೊಳ್ಳೋದು, ರುದ್ರಾಕ್ಷಿ ಹಾಕೊಳ್ಳೋದು ಎಲ್ಲರಿಗೂ ಕೂಡ ಹಾಕಬಹುದು. ಇಷ್ಟು ದಿವಸ ಏನು ಮಾಡ್ತಾ ಇದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಹಿಜಾಬ್ ಹಂಗಾಮ. ಹಿಜಾಬ್ ಸಂಘರ್ಷ ಕೇಸರಿ ಕೆಂಡಾಮಂಡಲ. 2-3 ವರ್ಷದಿಂದ ತಣ್ಣಗಿದ್ದ ಹಿಜಾಬ್ ಕಿಚ್ಚು ಮತ್ತೆ ಹೊತ್ಕೊಂಡಿದೆ. ಈ ಬಾರಿಯ ಶೈಕ್ಷಣಿಕ ವರ್ಷದಿಂದಲೇ ಹಿಜಾಬ್ಗೆ ಅವಕಾಶವಿದೆ ಅಂತ ಸರ್ಕಾರ ಘೋಷಣೆ ಮಾಡುತ್ತಿದ್ದಂತೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಟ್ಟ ಸರ್ಕಾರ ಕೇಸರಿ ಶಾಲ್ಗೂ ಅವಕಾಶ ಕೊಡಲಿ ಅಂತ ರಣಕಹಳೆ ಮೊಳಗಿಸುತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಶಾಲೆ ಕಾಲೇಜುಗಳು ಶುರುವಾಗ್ತವೆ. ಇಂಥ ಹೊತ್ತಲ್ಲೇ ಹಿಜಾಬ್ ಹಂಗಾಮ ಶುರುವಾಗಿದೆ. ನಿನ್ನೆ ಮಹತ್ವದ ನಿರ್ಧಾರ ಹೊರಹಾಕಿದ್ದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಅನುಮತಿಸಬಹುದಾದ ಸಾಂಪ್ರದಾಯಿಕ ವಸ್ತ್ರಗಳು, ಪದ್ಧತಿ ಆಧಾರಿತ ಸಂಕೇತಗಳು, ಪೇಟ ಅಥವಾ ಟರ್ಬನ್, ಜನಿವಾರ, ಪವಿತ್ರದಾರ, ಶಿವದಾರ, ರುದ್ರಾಕ್ಷಿ, ತಲೆವಸ್ತ್ರ ಅಥವಾ ಹಿಜಾಬ್ ಅನ್ನ 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಬಳಸಬಹುದು ಅಂತ ಆದೇಶ ನೀಡಿದ್ದಾರೆ. ಶಿಕ್ಷಣ ಸಚಿವರ ಈ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಬೆಂಬಲ ಸೂಚಿಸುತ್ತಿದ್ದಾರೆ. ಹಿಜಾಬ್ ಒಂದೇ ಅಲ್ಲ, ಜನಿವಾರ, ಶಿವದಾರವನ್ನೂ ಹಾಕಬಹುದು, ಆದರೆ ಕೇಸರಿ ಶಾಲಿಗೆ ಅವಕಾಶ ಇಲ್ಲ ಎಂದಿದ್ದಾರೆ. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋದು, ಯುವತಾರ ಹಾಕೊಳ್ಳೋದು, ರುದ್ರಾಕ್ಷಿ ಹಾಕೊಳ್ಳೋದು ಎಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ, ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಯಾವಾಗ ಸರ್ಕಾರದ ಈ ನಿರ್ಧಾರ ಹೊರಬಿತ್ತೋ ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಅದರಲ್ಲೂ ಕೇಸರಿ ಶಾಲಿಗೆ ಅವಕಾಶ ಇಲ್ಲ ಅಂದದ್ದು ಕೇಸರಿ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ವಿದ್ಯಾರ್ಥಿಗಳ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಆದ್ಯತೆ ನೀಡಿದ್ದೇವೆ ಅಂತ ಕಾಂಗ್ರೆಸ್ ಹೇಳುತ್ತಿದ್ರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಆಚರಣೆಗೆ ಅವಕಾಶ ಅಂತ ಬಿಜೆಪಿ ಸಿಡಿದೆದ್ದಿದೆ. ಹಿಜಾಬ್ ಕಾರಣಕ್ಕೆ ಶಿಕ್ಷಣದಿಂದ ದೂರ ಆಗಬಾರದು ಅಂತ ಕಾಂಗ್ರೆಸ್ ಹೇಳುತ್ತಿದ್ದು, ಕಾಂಗ್ರೆಸ್ನಿಂದ ಓಲೈಕೆ ರಾಜಕಾರಣ ಅಂತ ಬಿಜೆಪಿ ಕಿಡಿಕಾರ್ತಿದೆ. ಹಾಗೆ ಸಮವಸ್ತ್ರದ ಜೊತೆ ಹಿಜಾಬ್ ಧರಿಸಬಹುದು ಅಂತ ಸರ್ಕಾರ ಆದೇಶ ಹೊರಡಿಸಿದ್ದು, ಸಮವಸ್ತ್ರ ಅನ್ನೋದೇ ಸಮಾನತೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಶಾಲೆಗಳಲ್ಲಿ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದು ಹೇಳುತ್ತಿದ್ದು, ಧಾರ್ಮಿಕ ಸಂಕೇತಗಳಿಂದ ವಿಭಜನೆ ಭಾವ ಸೃಷ್ಟಿಯಾಗುತ್ತೆ ಅನ್ನೋದು ಬಿಜೆಪಿಯ ವಾದ. ಹೀಗಾಗಿ ಸಮವಸ್ತ್ರದ ಸಿದ್ಧಾಂತಕ್ಕೆ ಧಕ್ಕೆ ಆಗದಂತೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಕಾಂಗ್ರೆಸ್ ಹೇಳಿದ್ದು, ಕೇಸರಿ ಶಾಲು ಧರಿಸುವ ಹಕ್ಕನ್ನ ಮೊಟಕುಗೊಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಿಜೆಪಿ ತಿರುಗಿ ಬಿದ್ದಿದೆ. ಆದರೆ ಕಾಂಗ್ರೆಸ್ ಮಾತ್ರ ಮಕ್ಕಳ ಸಭ್ಯತೆ ಕಾಪಾಡುವುದೇ ನಮ್ಮ ಆದ್ಯತೆ ಅಂತಿದೆ. ಇದರಿಂದ ಸಿಟ್ಟಿಗೆದ್ದಿರೋ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟ ಮಾಡುವುದಕ್ಕೆ ಮುಂದಾಗಿವೆ. ಎಷ್ಟು ಯೂನಿವರ್ಸಿಟೀಸ್ ಮೋದಿ ಅವರು ಬಂದ್ಮೇಲೆ ಕಟ್ಟಿದ್ದಾರೆ, ಎಷ್ಟು IIT ಮಾಡಿದ್ದಾರೆ, ಎಷ್ಟು IIM ಮಾಡಿದ್ದಾರೆ, ಅದ್ರ ಬಗ್ಗೆ ಗಮನ ಇಲ್ಲ ಇವರಿಗೆ. ಬರೇ ಆ ಶಾಲೆ ಹಾಕೊಳ್ಳಿ, ಈ ಶಾಲೆ ಹಾಕೊಳ್ಳಿ. ಆ ಶಾಲೆ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲ್ಗಳು ಹಾಕೊಂಡ್ರೆ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬ್ ಅನ್ನ ಧರಿಸಬಹುದು ಅನ್ನುವಂತ ಒಂದು ಆಘಾತಕಾರಿಯಾದಂತ ನಿರ್ಣಯವನ್ನ ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂತದ್ದು ಅತ್ಯಂತ ಖೇದಕರವಾದಂತ ಸಂಗತಿ. ಇನ್ನು ಇದೇ ವಿಷಯವಾಗಿ ಮಾತಾಡಿದ HD ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕೆಂಡಕಾರಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ನಿಂದ ಮುಸ್ಲಿಮರ ಓಲೈಕೆ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರದ ನಡೆ ವಿರೋಧಿಸಿ ಮುಸ್ಲಿಂ ನಾಯಕರು ಸಮಾವೇಶಕ್ಕೆ ಸಜ್ಜಾಗಿದ್ದರು. ಈ ಒತ್ತಡಕ್ಕೆ ಮಣಿದು ಈ ನಿರ್ಧಾರ ಕೈಗೊಂಡಿದೆ ಅಂತ ಆರೋಪ ಮಾಡಿದ್ದಾರೆ. ಇಷ್ಟು ದಿವಸ ಏನು ಮಾಡ್ತಾ ಇದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ರಿಪೋರ್ಟ್ ರೆಕಾರ್ಡನ್ನು ಇಡ್ತಾರಂತಲ್ಲ ನಿಮ್ಮ ಮುಂದೆ. ಈಗ ಅದಕ್ಕೆ ಬಹುಶಃ ಅದಕ್ಕೆ ಎದರ್ಕೊಂಡು ಈಗ ಮಾಡವ್ರೆ, ಏನೋ ಒಂದು ತೋರ್ಸೋದಕ್ಕೆ.
ಒಟ್ನಲ್ಲಿ ಮತ್ತೆ ಹಿಜಾಬ್ ಹಂಗಾಮ ಶುರುವಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.